ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಫಸ್ಟು ಚಿಕನ್ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ. ನಾನು 1 ಕೆ ಜಿ ತರಿಸಿದ್ದೆ. ಸಾಂಬಾರು ಫುಲ್ ಮಾಡಿದ್ರೆ ನನ್ನ ಮಗ ತಿನ್ನಲ್ಲ, ಅದರಿಂದ ಒಂದು 1/4 ಕೆ ಜಿ ಅಷ್ಟು ಕಬಾಬ್ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಸುಂಡಾಕಿ ಇಡ್ತೀನಿ. ನೀರು ಫುಲ್ಲು ಸುಂಡಬೇಕು ಫ್ರೆಂಡ್ಸ್. ಫುಲ್ ಅಂದರೆ ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅದ್ರದ್ದು ಹಸಿ ವಾಸನೆ ಎಲ್ಲ ಫುಲ್ಲು ಹೋಗೋ ಥರ ನಾವು ಸುಂಡಿಸ್ಕೋಬೇಕು. ನೋಡಿ, ನಾನು ತೋರಿಸ್ತೀನಿ ಸುಂಡ್ಸೋದು ಹೇಗೆ ಅಂತೇಳಿ. ನೋಡಿ, ಇನ್ನು ನೀರು ಸ್ವಲ್ಪ ಇದೆ, ಇದು ಫುಲ್ಲು ಡ್ರೈ ಆಗಬೇಕು. ಡ್ರೈ ಆಗ್ತಿದ್ದಂಗೆ ಈಗ ಖಾರ ಹಾಕ್ಕೊಳ್ಳೋಣ. ಬನ್ನಿ, ಖಾರ ಹಾಕೋದಕ್ಕೆ ಏನೇನು ಬೇಕಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ನೋಡಿ, ಈರುಳ್ಳಿ, ಟೊಮೊಟೊ, ಕಾಯಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು, ಖಾರದ ಪುಡಿ, ಇದಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ನೋಡಿ, ಫುಲ್ಲು ಡ್ರೈ ಆಗಿದೆ. ನೋಡಿ, ಫುಲ್ಲು ಡ್ರೈ ಆಗಿ ಎಣ್ಣೆ ಥರ ಬಿಟ್ಕೊಂಡಿದೆ. ನೀರೊಂದು ಸ್ವಲ್ಪನೂ ಇಲ್ಲ, ಫುಲ್ ಸ್ಮೆಲ್ ಹೋಗಿರುತ್ತೆ ಈ ಥರ ಮಾಡಿದ್ರೆ. ಮತ್ತು ಈರುಳ್ಳಿನ ನಾನು ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನಿಷ್ ಆಗೋದಂತ ಹುರಿಬೇಕು ಅದನ್ನು. ಈ ಥರ ಚೆನ್ನಾಗಿ ಹುರಿದಿರೋದನ್ನ ಕಾಡಿಸಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಅದಕ್ಕೆ ಏನೇನು ಹಾಕೋಬೇಕು ಖಾರಕ್ಕೆ ಅಂತ ತೋರಿಸ್ತೀನಿ ನೋಡಿ. ಈರುಳ್ಳಿ ಹುರ್ಕೊಂಡಿರ್ತೀವಲ್ಲ, ಅದು ಹಾಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಚಕ್ಕೆ ಲವಂಗ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಸ್ವಲ್ಪ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಫಸ್ಟು ಕಾಳು ಮೆಣಸು ಹಾಕ್ಕೊಳ್ತಾಯಿದ್ದೀನಿ. ನಾನು 1 ಸ್ಪೂನ್ ಮೇಲೆ ಹಾಕ್ತಾಯಿದ್ದೀನಿ, 1.5 ಸ್ಪೂನಷ್ಟು. ಕಾಳು ಮೆಣಸು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚಕ್ಕೆ ಲವಂಗ ಹಾಕ್ಕೊತೀನಿ ನೋಡಿ. ಇನ್ನೊಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತೀನಿ. ಲವಂಗ ಅಷ್ಟೇ ಸಾಕು. ಲವಂಗ ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಲವಂಗನ. ಬನ್ನಿ, ಇದು ರುಬ್ಕೊಬರೋಣ. ನಾನು ಕಾಯಿ ಮತ್ತು ಟೊಮೊಟೊ, ಖಾರದ ಪುಡಿ ಆಮೇಲೆ ಆಡಿಸ್ತೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಖಾರ ಅಂತ ಹೇಳ್ತೀವಿ ನಾವು. ಈ ಥರ ಸಪ್ರೇಟ್ ಆಡಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರೋದು. ಈಗ ಕೈ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. 1 ಸ್ಪೂನ್ ಕೈ ಎಣ್ಣೆ, 1 ಸ್ಪೂನಷ್ಟು ಸನ್ಪ್ಯೂರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಖಾರ ಹಾಕ್ತೀನಿ ಫಸ್ಟು ನಾನು. ಯಾಕೆಂದರೆ ಈರುಳ್ಳಿ ಇದು ಚಿಕನ್ ಚೆನ್ನಾಗಿ ಸುಂಡಿಸ್ಕೊಂಡಿರೋದ್ರಿಂದ ಸುಂಡ್ಸೋದೇನು ಬೇಕಾಗಲ್ಲ, ಖಾರ ಬೇಯಬೇಕು. ಖಾರ ಬೇಯ್ತಿದ್ದಂಗೆ ಚಿಕನ್ ಹಾಕೋಬೇಕು. ಚಿಕನ್ ಸ್ವಲ್ಪ ಚೆನ್ನಾಗಿ ಸುಂಡಿದ್ಮೇಲೆ ತೆಂಗಿನಕಾಯಿ, ಖಾರದ ಪುಡಿ, ಟೊಮೊಟೊ ಹಾಕ್ಕೊಂಡು ಆಡಿಸ್ಕೊಂಡು ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡ್ಕೊಳ್ಳಿ, ಇದು ಬೇಯ್ತಾ ಇರುತ್ತೆ ಸಣ್ಣ ಊರಲ್ಲಿ, ತುಂಬ ಜೋರು ಊರಲ್ಲಿ ಬೇಯಿಸ್ಬೇಡಿ. ಇದು ಮಟನ್ ಅಲ್ಲ, ಚಿಕನು. ಇದರಲ್ಲೇ ಚೆನ್ನಾಗಿ ಬೆಂದೋದ್ರಾದ್ಮೇಲೆ ಕಾಯಿ ಟೊಮೊಟೊ ಬೇಯಲ್ಲ. ಕಾಯಿ ಟೊಮೊಟೊ, ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಇದನ್ನು ರುಬ್ಕೊಬರೋಣ. ಟೊಮೊಟೊ ಏನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದಕ್ಕಿಂತ ಸಣ್ಣ ಇದ್ರೂ ಒಳ್ಳೆಯದೇ, ದಪ್ಪ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಟೊಮೊಟೊ ಹಾಕಿದ್ರೆ. ಟೊಮೊಟೊ ಕಮ್ಮಿನೇ ಹಾಕಬೇಕು. ನಾನು 3 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾಯಿದ್ದೀನಿ. ಇದು ಖಾರದ ಪುಡಿ ಅಂದರೆ ಧನಿಯಾ, ಮೆಣಸಿನ್ಕಾಯಿ, ಕಡಲೆಕಾಳು ಮಾತ್ರ ಹಾಕಿ ರುಬ್ಕೊಬಂದಿರೋದು, ಇದು ಪೌಡ್ರ್ ಮಾಡಿಸಿರೋದು. ಇದು ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ ಅಂದರೆ ಈ ಖಾರದ ಪುಡಿನೇ ಉಪಯೋಗಿಸ್ಬೇಕು. ಬೇಳೆ ಸಾರು ಪೌಡ್ರ್ ಉಪಯೋಗಿಸಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನೋಡಿ, ರುಬ್ಕೊಬಂದಿದ್ದೀನಿ. ಈಗ ರುಬ್ಬಿರೋದು ತುಂಬ ನುಣ್ಣಗೆ ರುಬ್ಬಬೇಕು. ಯಾವಾಗಲೂ ತೆಂಗಿನಕಾಯಿ ಚೆನ್ನಾಗಿ ಆಡಿಸ್ಬೇಕು. ಈಗ ಇದು ಈರುಳ್ಳಿ ಖಾರ ಬೇಯ್ತಾ ಇದೆಯಲ್ಲ, ಅದಕ್ಕೆ ತೆಗ್ದು ಇದನ್ನು ಹಾಕೋಣ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ತೆಳ್ಳೆ ಬೇಕು ಅಂದರೆ ತೆಳ್ಳೆ ಮಾಡ್ಕೊಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು. ನನಗಿಷ್ಟು ಸಾಕು ನೋಡಿ. ನಮಗೆ ಇವಾಗ ಒಂದು ಟೈಮ್ಗೆ ಒಂದು 4 ಜನ ಊಟ ಮಾಡೋ ಅಷ್ಟು ಸಾಂಬಾರು ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಬೇಡ ನನಗೆ. ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಬಿಟ್ರೆ
ಸಾಂಬಾರು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಿಕ್ಕಿದ ಪೀಸ್ ಕಬಾಬ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಕಬಾಬ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಕಬಾಬ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.